ಹಲೋ ನಮಸ್ಕಾರ. ಪ್ರಭಾಸ್ ಅವರ ಕಲ್ಕಿ ಎನ್ನುವ ಸಿನಿಮಾದ ರಿಲೀಸ್ ಡೇಟ್ ಕನ್ಫರ್ಮ್. ಹಾಗೆ ವಿನಯ್ ರಾಜ್‌ಕುಮಾರ್ ಅವರ ಗ್ರಾಮಾಯಣ ಸಿನಿಮಾದ ಟೀಸರ್ ರಿಲೀಸ್ ಡೇಟ್ ಮುಂತಾದ ಇಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ. ಹಾಗಾದ್ರೆ ಬನ್ನಿ ಇಂದಿನ ವಿಡಿಯೋವನ್ನು ಶುರು ಮಾಡುವ. ಯುವರಾಜ್ ಕುಮಾರ್ ಅಭಿನಯದ ಅವರ ಕೆರಿಯರ್‌ನ ಮೊದಲ ಸಿನಿಮಾ ಯುವ ಎನ್ನುವ ಸಿನಿಮಾವು ಇತ್ತೀಚೆಗೆ ಥಿಯೇಟರ್‌ಗೆ ರಿಲೀಸ್ ಆಗಿ ಇದೀಗ ಇವತ್ತು ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ಈ ಸಿನಿಮಾ OTT ರಿಲೀಸ್ ನಡೆಸಿದೆ. OTTಯಲ್ಲೂ ಕೂಡ ಸದ್ಯಕ್ಕೆ ಸಿನಿಮಾಕ್ಕೆ ಒಳ್ಳೆಯ ರೆಸ್ಪಾನ್ಸೇ ಕೇಳಿ ಬರ್ತಾ ಇದೆ. ಚಿತ್ರವು ಥಿಯೇಟರ್‌ಗಳಿಂದ ಫೈನಲ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಆಗಿ 17,80,00,000 ಕಲೆಕ್ಷನ್ ಅನ್ನು ಮಾಡುವ ಮೂಲಕ ಒಂದು ದೊಡ್ಡ ಕಲೆಕ್ಷನ್ ಅನ್ನು ಈ ಚಿತ್ರವು ಮಾಡಿಕೊಂಡಿದೆ. ಇನ್ನು ಹೊಸದಾಗಿ ತೆಲುಗಿನಿಂದ ರಿಲೀಸ್ ಆಗಿರುವ ಟಿಲ್ಲು ಸ್ಕ್ವೇರ್ ಎನ್ನುವ ಸಿನಿಮಾ ಕೂಡ ಇದೀಗ OTTಯಲ್ಲಿ ಲಭ್ಯವಾಗಿದ್ದು, ನೆಟ್ಫ್ಲಿಕ್ಸ್ನಲ್ಲಿ ಈ ಸಿನಿಮಾವು ಕನ್ನಡ ಸೇರಿದಂತೆ ಹಿಂದಿ, ತೆಲುಗು, ತಮಿಳು, ಮಲಯಾಳಂ ಭಾಷೆಯಲ್ಲಿ ಲಭ್ಯವಿದೆ. ಅನುಪಮಾ ಪರಮೇಶ್ವರಿ ಸಿದ್ದು ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಇದೀಗ ಈ ಟಿಲ್ಲು ಸ್ಕ್ವೇರ್ ಎನ್ನುವ ಸಿನಿಮಾದ ದೊಡ್ಡ ಮಟ್ಟಿನ ಸಕ್ಸಸ್ನ ಬಳಿಕ ಅನುಪಮಾ ಪರಮೇಶ್ವರಿ ಅವರ ಮುಂದಿನ ಸಿನಿಮಾದ ಒಫಿಷಿಯಲ್ ಅನೌನ್ಸ್ಮೆಂಟ್ ನಡೆದಿದ್ದು, ಪರಾದ ಎಂದು ಚಿತ್ರಕ್ಕೆ ಹೆಸರಿಡಲಾಗಿದೆ. ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ಕೂಡ ಇದೀಗ ರಿಲೀಸ್ ಆಗಿದ್ದು, ಮಲಯಾಳಂ ನಟಿ ದರ್ಶನ ರಾಜೇಂದ್ರನ್ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲೂ ಕೂಡ ಕಾಣಿಸಿಕೊಳ್ತಿದ್ದಾರೆ. ಇನ್ನು ವಿಜಯ್ ದೇವರಕೊಂಡ ಅಭಿನಯದ ದಿ ಫ್ಯಾಮಿಲಿ ಸ್ಟಾರ್ ಎನ್ನುವ ಸಿನಿಮಾ ಕೂಡ ಇದೀಗ ಅಮೆಜಾನ್ ಪ್ರೈಮ್ ವಿಡಿಯೋ ಎನ್ನುವ OTT ಪ್ಲಾಟ್ಫಾರ್ಮ್ನಲ್ಲಿ ಲಭ್ಯವಿದ್ದು, ಸದ್ಯಕ್ಕೆ ಈ ಸಿನಿಮಾವು ತಮಿಳು ಹಾಗೆ ತೆಲುಗು ಭಾಷೆಯಲ್ಲಿ ಮಾತ್ರವೇ ಲಭ್ಯವಿದೆ. ಕೆಲವೇ ದಿನಗಳಲ್ಲಿ ಈ ಸಿನಿಮಾದ ಮುಂದಿನ ವಾರ ಈ ಸಿನಿಮಾದ ಕನ್ನಡ ವರ್ಷನ್ OTT ರಿಲೀಸ್ ನಡೆಸುವ ಚಾನ್ಸಸ್ ಕೂಡ ಹೆಚ್ಚಿದೆ. ಇನ್ನು ಈ ಬರುವ ಜೂನ್ 12 ಅಥವಾ 13ಕ್ಕೆ ಇಂಡಿಯನ್ ಸಿನಿಮಾದ 2ನೇ ಭಾಗ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದ್ದು, ಅದಕ್ಕಿಂತಲೂ ಮುಂಚೆ ಇಂಡಿಯನ್ ಸಿನಿಮಾದ ಮೊದಲ ಭಾಗ ಈ ಮೇ ತಿಂಗಳ ಕೊನೆಯಲ್ಲಿ ರಿಲೀಸ್ ನಡೆಸೋದು ಇದೀಗ ಬಹುತೇಕ ಕನ್ಫರ್ಮ್ ಆಗಿದೆ. ಸಿನಿಮಾದ ಮೊದಲ ಹಾಡನ್ನು ಸಿನಿಮಾವು ಮೇ ತಿಂಗಳ ಮೊದಲ ವಾರದಲ್ಲಿ ರಿಲೀಸ್ ಕೂಡ ಮಾಡ್ತಿದ್ದಾರೆ. ಇನ್ನು ಇತ್ತೀಚೆಗೆ ತಮಿಳಿನಿಂದ ರಿಲೀಸ್ ಆಗಿ ದಾಖಲೆ ಕಲೆಕ್ಷನ್ ಮಾಡಿರುವ ಚಿತ್ರವಾಗಿದೆ ತಲಪತಿ ವಿಜಯ್ ಅಭಿನಯದ ಗಿಲ್ಲಿ ಎನ್ನುವ ಸಿನಿಮಾವು ಥಿಯೇಟರ್ಗೆ ರಿಲೀಸ್ 20 ವರ್ಷಗಳ ಬಳಿಕ ಇದೀಗ ರಿಲೀಸ್ ಆಗಿತ್ತು. ಚಿತ್ರದ ರಿಲೀಸ್ ಆಗಿ ಇದೀಗ ಒಂದು ವಾರ ದಾಟಿದ್ದು, ಒಂದು ವಾರದಲ್ಲಿ ಈ ಸಿನಿಮಾವು 20,20,00,000 ಕಲೆಕ್ಷನ್ ಅನ್ನು ಇದೀಗ ವಿಶ್ವದಾದ್ಯಂತ ಬಾಕ್ಸ್ ಆಫೀಸಿನಿಂದ ಕಲೆಕ್ಷನ್ ಅನ್ನು ಮಾಡಿಕೊಂಡಿದೆ. ಈ ಮೂಲಕ ಹೊಸದೊಂದು ದಾಖಲೆಯನ್ನು ಈ ಚಿತ್ರವು ಬರೆದುಕೊಂಡಿದೆ ಎನ್ನಬಹುದು. ಇನ್ನು ಹೊಸದಾಗಿ ಸ್ಯಾಂಡಲ್ವುಡ್ನಿಂದ ಬರ್ತಾ ಇರುವ ಒಂದು ಪ್ಯಾನ್ ಇಂಡಿಯಾ ಚಿತ್ರವಾಗಿದೆ ಫಾದರ್ ಎನ್ನುವ ಸಿನಿಮಾ. ಈ ಸಿನಿಮಾವನ್ನು ಚಂದ್ರು ಅವರು ನಿರ್ಮಾಣ ಮಾಡ್ತಾ ಇದ್ದು, ಸಿನಿಮಾದ ಚಿತ್ರೀಕರಣ ಮುಹೂರ್ತ ನಾಳೆಯಿಂದ ನಡೀತಾ ಇದೆ. ಇದೀಗ ಈ ಸಿನಿಮಾವನ್ನು ಆನಂದ್ ಪಂಡಿತ್ ಪ್ರೆಸೆಂಟ್ ಕೂಡ ಮಾಡ್ತಾ ಇದ್ದು, ಸಿನಿಮಾವು ಕನ್ನಡ, ತೆಲುಗು, ತಮಿಳು, ಹಿಂದಿ, ಮಲಯಾಳಂ ಭಾಷೆಗಳಲ್ಲಿ ಬರ್ತಾ ಇದೆ. ಸಿನಿಮಾದಲ್ಲಿ ಪ್ರಕಾಶ್ ರಾಜ್ ಪ್ರಮುಖ ಪಾತ್ರದಲ್ಲಿ ನಟಿಸಲಿದ್ದಾರೆ ಎನ್ನುವುದನ್ನು ಕೂಡ ಸಿನಿಮಾ ತಂಡವು ಕನ್ಫರ್ಮ್ ಮಾಡಿದ್ದಾರೆ. ಇದೀಗ ಚಿತ್ರದಲ್ಲಿ ಪ್ರಮುಖ ಪಾತ್ರದಲ್ಲಿ ಅಮೃತಾ ಅಯ್ಯಂಗರ್ ನಟಿಸಲಿದ್ದಾರೆ ಎನ್ನುವ ಮಾಹಿತಿಗಳು ಕನ್ಫರ್ಮ್ ಆಗಿದೆ. ಈ ಕುರಿತು ಸಿನಿಮಾ ತಂಡವು ಪೋಸ್ಟರ್ನೊಂದಿಗೆ ನಾಳೆ ಅಥವಾ ನಾಳಿದ್ದು ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡುವ ಚಾನ್ಸಸ್ ಕೂಡ ಇದೆ. ಲವ್ ಮೊಕ್ಟೇಲ್ ಬಳಿಕ ಅಮೃತಾ ಅಯ್ಯಂಗರ್ ಡಾರ್ಲಿಂಗ್ ಕೃಷ್ಣ ಒಂದು ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಿದ್ದಾರೆ. ಇನ್ನು ಪ್ರಭಾಸ್ ಅಭಿನಯದಲ್ಲಿ ಈ ವರ್ಷ ಬರ್ತಾ ಇರುವ ಸಿನಿಮಾಗಳಲ್ಲಿ ಅತ್ಯಂತ ನಿರೀಕ್ಷೆ ಇರುವ ಒಂದು ಸಿನಿಮಾ ಅಂದ್ರೆ ಕಲ್ಕಿ ಎನ್ನುವ ಸಿನಿಮಾ. ದೀಪಿಕಾ ಪಡುಕೋಣೆ, ದುಲ್ಕರ್ ಸಲ್ಮಾನ್ ಸೇರಿದಂತೆ ದೊಡ್ಡ ತಾರಗಣವೇ ಈ ಚಿತ್ರವು ತಯಾರಾಗಿದ್ದು, ಕಮಲ್ ಹಾಸನ್ ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸ್ ಹಂತದಲ್ಲಿ ಬರ್ತಾ ಇದ್ದಾರೆ. ಅದಲ್ಲದೆ ಈ ಸಿನಿಮಾವನ್ನು ಹಲವಾರು ಪಾರ್ಟ್ಸ್ಗಳಾಗಿ ಮಾಡಲು ಸಿನಿಮಾ ತಂಡವು ಸದ್ಯಕ್ಕೆ ಪ್ಲಾನ್ ಅನ್ನು ಮಾಡಿಕೊಂಡಿದ್ದು, ಒಂದು ಸೂಪರ್ ಹೀರೋ ಸಿನಿಮಾದ ರೀತಿ ಈ ಚಿತ್ರವು ಮೇಕಿಂಗ್ ಆಗಲಿದೆ. ನಾಗ್ ಅಶ್ವಿನ್ ಎನ್ನುವ ತೆಲುಗಿನ ನಿರ್ದೇಶಕ ಈ ಸಿನಿಮಾವನ್ನು ನಿರ್ದೇಶನ ಕೂಡ ಮಾಡ್ತಿದ್ದಾರೆ. ಈ ಸಿನಿಮಾವು 700 ಕೋಟಿ ಬಜೆಟ್ನಲ್ಲಿ ಬರ್ತಾ ಇದ್ದು, ಅದರಿಂದಲೇ ಇದುವರೆಗೂ ಈ ಸಿನಿಮಾವು ಭಾರತೀಯ ಸಿನಿಮಾ ರಂಗದಲ್ಲಿ ತಯಾರಾಗ್ತಾ ಇರುವ ಅತಿ ದೊಡ್ಡ ಸಿನಿಮಾ ಎನ್ನುವ ಖ್ಯಾತಿಯನ್ನು ಕೂಡ ಪಡೆದುಕೊಂಡಿದೆ. ಇದೀಗ ಈ ಸಿನಿಮಾದ ರಿಲೀಸ್ ಅನ್ನು ಮೊದಲಿಗೆ ಮೇ ತಿಂಗಳಲ್ಲಿ ಮಾಡುವುದಾಗಿ ಘೋಷಣೆ ಕೂಡ ಮಾಡಿದ್ರು, ಆದರೆ ಎಲೆಕ್ಷನ್ ನಿಂದ ಪೋಸ್ಟ್ಪೋನ್ ಮಾಡಿದ್ರು. ಇದೀಗ ಸಿನಿಮಾದ ರಿಲೀಸ್ ಡೇಟ್ ಅನ್ನು ಹೊಸದೊಂದು ರಿಲೀಸ್ ಡೇಟ್ ಅನ್ನು ಸಿನಿಮಾ ತಂಡವು ನಾಳೆ ಒಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡ್ತಿದ್ದಾರೆ. ಚಿತ್ರವು ಈ ಬರುವ ಜೂನ್ 27ಕ್ಕೆ ಥಿಯೇಟರ್ಗೆ ರಿಲೀಸ್ ಮಾಡುವುದು ಲಾಕ್ ಆಗಿದೆ. ಆದ್ದರಿಂದಲೇ ನಾಳೆ ಸಿನಿಮಾ ತಂಡವು ಈ ಕುರಿತು ಅಧಿಕೃತವಾಗಿ ಜೂನ್ 27ಕ್ಕೆ ಸಿನಿಮಾವನ್ನು ಥಿಯೇಟರ್ಗೆ ರಿಲೀಸ್ ಮಾಡುವುದಾಗಿ ಕೂಡ ಘೋಷಣೆ ಮಾಡಲಿದ್ದಾರೆ. ಇನ್ನು ಹೊಸದಾಗಿ ಶಿವಕಾರ್ತಿಕೇಯನ್ ಅಭಿನಯದಲ್ಲಿ ಬರ್ತಾ ಇರುವ ಒಂದು ಚಿತ್ರವಾಗಿದೆ ಅಮರಾನ್ ಎನ್ನುವ ಸಿನಿಮಾ. ದೊಡ್ಡ ಮಟ್ಟಿನ ಚಿತ್ರವಾಗಿ ಈ ಸಿನಿಮಾವನ್ನು ಮೇಕಿಂಗ್ ಮಾಡಲಾಗ್ತಾ ಇದ್ದು, ಈ ಸಿನಿಮಾದ ಶೂಟಿಂಗ್ ಇದೀಗ ಕೊನೆ ಹಂತದ ಶೂಟಿಂಗ್ ಆರಂಭಗೊಂಡಿದೆ. ಮೇ ತಿಂಗಳ ಒಳಗೆ ಈ ಚಿತ್ರದ ಎಲ್ಲಾ ಹಂತದ ಚಿತ್ರೀಕರಣ ಕೂಡ ಮುಕ್ತಾಯಗೊಳ್ತಾ ಇದ್ದು, ಈ ಸಿನಿಮಾ ಒಂದು ಬಯೋಪಿಕ್ ಸಿನಿಮಾ ಕೂಡ ಹೌದು. ಇದೀಗ ಕೇಳಿ ಬರ್ತಾ ಇರುವ ಹೊಸದೊಂದು ಮಾಹಿತಿಯ ಪ್ರಕಾರ ಆಗಸ್ಟ್ ಅಥವಾ ಸೆಪ್ಟೆಂಬರ್ ತಿಂಗಳಿನಲ್ಲಿ ಸಿನಿಮಾವನ್ನು ಥಿಯೇಟರ್ಗೆ ರಿಲೀಸ್ ಮಾಡಲು ಸದ್ಯಕ್ಕೆ ಸಿನಿಮಾ ತಂಡವು ಪ್ಲಾನ್ ಅನ್ನು ಕೂಡ ಮಾಡಿಕೊಂಡಿದ್ದಾರೆ. ತಮಿಳಿನಿಂದ ಹೊಸದಾಗಿ ಬರ್ತಾ ಇರುವ ಒಂದು ಚಿತ್ರವಾಗಿದೆ ಸ್ಟಾರ್ ಎನ್ನುವ ಸಿನಿಮಾ. ಕೆವಿನ್ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸ್ತಾ ಇದ್ದು, ಸಿನಿಮಾವನ್ನು ಕರ್ನಾಟಕದಿಂದ AB ಮೀಡಿಯಾ ಅವರು ವಿತರಣೆ ಕೂಡ ಮಾಡುತ್ತಿದ್ದಾರೆ. ಈ ಬರುವ ಮೇ 9ಕ್ಕೆ ಚಿತ್ರವು ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದೆ. ಸಿನಿಮಾದ ಒಫಿಷಿಯಲ್ ಟ್ರೈಲರ್ ಇದೀಗ ನಾಳೆ ರಿಲೀಸ್ ಆಗ್ತಾ ಇದೆ. ಇನ್ನು ಸ್ಯಾಂಡಲ್ವುಡ್ನಿಂದ ಬರ್ತಾ ಇರುವ ಸಿನಿಮಾಗಳಲ್ಲಿ ಅತ್ಯಂತ ನಿರೀಕ್ಷೆ ಇರುವ ಒಂದು ಸಿನಿಮಾ ಅಂದ್ರೆ ರಿಚರ್ಡ್ ಆಂಟನಿ ಎನ್ನುವ ಸಿನಿಮಾ. ರಕ್ಷಿತ್ ಶೆಟ್ಟಿ ಅವರು ನಿರ್ದೇಶನ ಮಾಡಿ ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸ್ತಾ ಇದ್ದಾರೆ. ಇದೀಗ ಸಿನಿಮಾದ ಕಡೆಯಿಂದ ಅಪ್ಡೇಟ್ ಅನ್ನು ಸ್ವತಃ ರಕ್ಷಿತ್ ಶೆಟ್ಟಿ ಅವರೇ ಕೊಟ್ಟಿದ್ದಾರೆ. ಇದೀಗ ಈ ಸಿನಿಮಾದ ಬಹುತೇಕ ಸ್ಕ್ರಿಪ್ಟ್ ವರ್ಕ್ಗಳು ಮುಕ್ತಾಯಗೊಂಡಿದೆ ಎನ್ನುವುದನ್ನು ರಕ್ಷಿತ್ ಶೆಟ್ಟಿ ಅವರೇ ತಿಳಿಸಿದ್ದಾರೆ. ಕೆಲವೇ ದಿನಗಳಲ್ಲಿ ಸಿನಿಮಾದ ಚಿತ್ರೀಕರಣ ಆರಂಭಗೊಳ್ತಾ ಇದ್ದು, ಈ ಸಿನಿಮಾದ ಚಿತ್ರೀಕರಣ ಹೆಚ್ಚಿನದ್ದು ಉಡುಪಿಯಲ್ಲಿ ನಡೆಯಲಿದೆ ಎನ್ನುವ ಮಾಹಿತಿ ಕೇಳಿ ಬರ್ತಾ ಇದೆ. ಅದಲ್ಲದೆ ಈ ಸಿನಿಮಾವನ್ನು 70-80ರ ದಶಕದ ಸಿನಿಮಾವನ್ನಾಗಿ ಮಾಡುತ್ತಾ ಇರುವುದರಿಂದ ಬಹುತೇಕ ಈ ಸಿನಿಮಾದಲ್ಲಿ ಹೆಚ್ಚಿನ ಕತೆ ಪ್ರೀಕ್ವೆಲ್ ಕತೆ ಅಂದ್ರೆ ಉಳಿದವರು ಕಂಡಂತೆ ಎನ್ನುವ ಸಿನಿಮಾದ ಪ್ರೀಕ್ವೆಲ್ ಕಥೆಯೇ ಆಗಿರುವ ಚಾನ್ಸಸ್ ಕೂಡ ಇದೆ.
ಇನ್ನು ಸಿನಿಮಾದ ಸ್ವಲ್ಪ ಮಟ್ಟಿನ ಸ್ವೀಕೃತಿ ಕೂಡ ಇರುವ ಚಾನ್ಸ್ ಕೂಡ ಇದ್ದು, ರಿಷಬ್ ಶೆಟ್ಟಿ ಸಿನಿಮಾದಲ್ಲೊಂದು ಪ್ರಮುಖ ಪಾತ್ರದಲ್ಲಿ ನಟಿಸ್ತಾ ಇರುವುದು ಕೂಡ ಕನ್ಫರ್ಮ್ ಆಗಿದೆ. ಬಹುತೇಕ ನನ್ನ ಪ್ರಕಾರ ಈ ಸಿನಿಮಾದ ಶೂಟಿಂಗ್ ಅನ್ನು ಸಿನಿಮಾ ತಂಡವು ಮೇ ಕೊನೆಯಲ್ಲಿ ಅಥವಾ ಜೂನ್ ತಿಂಗಳಿನಲ್ಲಿ ಇದೀಗ ಆರಂಭ ಕೂಡ ಮಾಡಲಿದ್ದಾರೆ. ಇನ್ನು ಹೊಸದಾಗಿ ರಿಲೀಸ್ ಆಗಿದ್ದ ಹಿಂದಿ ಚಿತ್ರವಾಗಿದೆ ಯೋಧ ಎನ್ನುವ ಸಿನಿಮಾಗೆ ಥಿಯೇಟರ್ಗಳಿಂದ ಅವರೇಜ್ ರೆಸ್ಪಾನ್ಸ್ ದೊರಕಿದ್ದು, ಇದೀಗ ಈ ಸಿನಿಮಾವು ಅಮೆಜಾನ್ ಪ್ರೈಮ್ ವಿಡಿಯೋ ಎನ್ನುವ OTT ಪ್ರಿಂಟೆಡ್ ಫಾರ್ಮ್ಯಾಟ್ನಲ್ಲಿ ಲಭ್ಯವಿದ್ದು, ಈ ಮೇ 10ಕ್ಕೆ ಈ ಸಿನಿಮಾ ಉಚಿತವಾಗಿ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ಸ್ಟ್ರೀಮಿಂಗ್ ಕೂಡ ನಡೆಸಲಿದೆ. ಮಲಯಾಳಂ ನಟ ಟೊವಿನೋ ಥಾಮಸ್ ಅವರ ಹೊಸದಾಗಿ ಬರ್ತಾ ಇರುವ ಚಿತ್ರವಾಗಿದೆ ನಟಿಗರ್ ತಿಲಕಂ ಎನ್ನುವ ಸಿನಿಮಾವು ಕನ್ನಡದಲ್ಲೂ ಕೂಡ ಬರ್ತಾ ಇದ್ದು, ನಾಟಿಗರ್ ಎನ್ನುವ ಹೆಸರಿನ ಮೂಲಕ ಈ ಬರುವ ಮೇ 3ಕ್ಕೆ ಈ ಚಿತ್ರವು ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದೆ. ಪಕ್ಕಾ ಆಕ್ಷನ್ ಎಂಟರ್ಟೈನ್ಮೆಂಟ್ ಚಿತ್ರವಾಗಿ ಈ ಸಿನಿಮಾ ಬಂದಿದ್ದು 40 ಕೋಟಿ ಬಜೆಟ್ನಲ್ಲಿ ಚಿತ್ರವು ತಯಾರಾಗಿದೆ. ಇದೀಗ ಈ ಚಿತ್ರದ ಒಫಿಷಿಯಲ್ ಟ್ರೈಲರ್ ಅನ್ನು ಸಿನಿಮಾ ತಂಡವು ನಾಳೆ ರಿಲೀಸ್ ಮಾಡ್ತಿದ್ದಾರೆ. ಈ ಸಿನಿಮಾವು ಕನ್ನಡದಲ್ಲಿ ರಿಲೀಸ್ ಆಗ್ತಾ ಇರುವುದರಿಂದ ಸಿನಿಮಾದ ಕನ್ನಡ ಟ್ರೈಲರ್ ಕೂಡ ನಾಳೆ ರಿಲೀಸ್ ಆಗುವ ಚಾನ್ಸಸ್ ಕೂಡ ಹೆಚ್ಚಿದೆ. ಬಾಲಿವುಡ್ ನಟ ಅಕ್ಷಯ್ ಕುಮಾರ್ ಅವರ ಇನ್ನು ಹೊಸದಾಗಿ ಬರ್ತಾ ಇರುವ ಒಂದು ಸಿನಿಮಾವಾಗಿದೆ ಕೇಲ್ ಕೇಲ್ ಮೇನ್ ಎನ್ನುವ ಸಿನಿಮಾವನ್ನು ಮುದಸ್ಸರ್ ಅಜೀಜ್ ಎನ್ನುವರು ನಿರ್ದೇಶನ ಮಾಡಿದ್ದು, ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ತಾಪ್ಸಿಪನ್ನು ಕೂಡ ಕಾಣಿಸಿಕೊಳ್ಳಲಿದ್ದಾರೆ. ಇದೀಗ ಈ ಚಿತ್ರವನ್ನು ಸೆಪ್ಟೆಂಬರ್ 6ಕ್ಕೆ ಥಿಯೇಟರ್ಗೆ ರಿಲೀಸ್ ಮಾಡಲು ಸಿನಿಮಾ ತಂಡವು ಅಧಿಕೃತವಾಗಿ ಕನ್ಫರ್ಮ್ ಕೂಡ ಮಾಡಿಕೊಂಡಿದ್ದಾರೆ. ತಮಿಳು ನಟ ವಿಶಾಲ್ ಅವರ ರತ್ನಂ ಎನ್ನುವ ಸಿನಿಮಾವು ಇದೀಗ ಥಿಯೇಟರ್ಗೆ ಇವತ್ತು ರಿಲೀಸ್ ಆಗಿದ್ದು, ಸಿಂಗಂ ಖ್ಯಾತಿಯ ನಿರ್ದೇಶಕ ಹರಿ ಅವರು ಈ ಸಿನಿಮಾವನ್ನು ನಿರ್ದೇಶನ ಮಾಡಿದ್ದಾರೆ. ಸಿನಿಮಾಕ್ಕೆ ಇದೀಗ ಥಿಯೇಟರ್ಗಳಿಂದ ಒಂದೊಳ್ಳೆಯ ರೆಸ್ಪಾನ್ಸ್ ಅನ್ನು ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇದೆ. ಮಲಯಾಳಂ ನಟ ದಿಲೀಪ್ ಅಭಿನಯದ ಪವಿ ಕೇರ್ಟೇಕರ್ ಎನ್ನುವ ಚಿತ್ರ ಕೂಡ ಇವತ್ತು ಥಿಯೇಟರ್ಗೆ ರಿಲೀಸ್ ಆಗಿದ್ದು, ಈ ಸಿನಿಮಾಕ್ಕೂ ಕೂಡ ಒಂದು ಥಿಯೇಟರ್ಗಳಿಂದ ಒಂದೊಳ್ಳೆಯ ರೆಸ್ಪಾನ್ಸ್ ಅನ್ನು ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇದೆ. ವಿನಯ್ ರಾಜ್ಕುಮಾರ್ ಅವರ ಕೆರೆಯಿಂದ ಬರ್ತಾ ಇರುವ ಸಿನಿಮಾಗಳಲ್ಲಿ ಅತ್ಯಂತ ನಿರೀಕ್ಷೆ ಇರುವ ಒಂದು ಸಿನಿಮಾವಾಗಿದೆ ಗ್ರಾಮಾಯಣ ಎನ್ನುವ ಸಿನಿಮಾದ ಅನೌನ್ಸ್ಮೆಂಟ್ ಆದಲ್ಲಿಂದ ಸಿನಿಮಾದ ಮೇಲೆ ದೊಡ್ಡ ಮಟ್ಟಿನ ನಿರೀಕ್ಷೆ ಇದ್ದು, ಇದೀಗ ಸಿನಿಮಾ ತಂಡವು ಸಿನಿಮಾ ಗ್ಲಿಮ್ಸ್ ವಿಡಿಯೋವನ್ನು ಅಥವಾ ಟೀಸರ್ ಅನ್ನು ಈ ಬರುವ ಮೇ 7ಕ್ಕೆ ಅವರ ಹುಟ್ಟುಹಬ್ಬದ ಪ್ರಯುಕ್ತ ರಿಲೀಸ್ ಮಾಡಲು ಪ್ಲಾನ್ ಅನ್ನು ಕೂಡ ಮಾಡಿಕೊಂಡಿದ್ದಾರೆ. ಅದು ಅಲ್ಲದೆ ಅವರ ನಿರೀಕ್ಷೆಯಿಂದ ಬರ್ತಾ ಇರುವ ಪೆಪೆ ಎನ್ನುವ ಸಿನಿಮಾದ ಕಡೆಯಿಂದ ಸಿನಿಮಾದ ರಿಲೀಸ್ ಡೇಟ್ ಅನ್ನು ಕೂಡ ಚಿತ್ರತಂಡವು ಮೇ 7ಕ್ಕೆ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡುವ ಚಾನ್ಸಸ್ ಕೂಡ ಇದೆ. ಪೆಪೆ ಎನ್ನುವ ಸಿನಿಮಾದ ಚಿತ್ರೀಕರಣ ಈಗಾಗಲೇ ಮುಕ್ತಾಯಗೊಂಡಿದ್ದು, ಪೋಸ್ಟ್ ಪ್ರೊಡಕ್ಷನ್ ಎಲ್ಲಾ ಕೆಲಸಗಳು ಕೂಡ ಮುಕ್ತಾಯಗೊಂಡಿದೆ. ಇನ್ನೇನು ಸಿನಿಮಾ ತಂಡವು ಸಿನಿಮಾವನ್ನು ಥಿಯೇಟರ್ಗೆ ರಿಲೀಸ್ ಮಾಡಲು ಮಾತ್ರವೇ ಬಾಕಿ ಇದೆ. ಕೆಲವೇ ದಿನಗಳಲ್ಲಿ ಸಿನಿಮಾದ ಮೇ 7ಕ್ಕೆ ಸಿನಿಮಾದ ರಿಲೀಸ್ ಡೇಟ್ ಸಿನಿಮಾದ ಹೊಸದೊಂದು ಟೀಸರ್ ಮೂಲಕ ಕನ್ಫರ್ಮ್ ಮಾಡುವ ಚಾನ್ಸಸ್ ಕೂಡ ಹೆಚ್ಚಿದೆ. ಸಿನಿಮಾದ ಮೇಲೆ ಕೂಡ ಒಂದು ದೊಡ್ಡ ಮಟ್ಟಿನ ನಿರೀಕ್ಷೆ ಎಲ್ಲರೂ ಇಟ್ಟುಕೊಂಡಿದ್ದಾರೆ. ಇನ್ನು ಹೊಸದಾಗಿ ಮಲಯಾಳಂ ಸಿನಿಮಾ ರಂಗದಿಂದ ಥಿಯೇಟರ್ಗೆ ರಿಲೀಸ್ ಆಗಿದ್ದ ಒಂದು ಚಿತ್ರವಾಗಿತ್ತು ವಿನೀತ್ ಶ್ರೀನಿವಾಸ ನಿರ್ದೇಶನದ ವರ್ಷಗಳಿಗೂ ಶೇಷಂ ಎನ್ನುವ ಸಿನಿಮಾ. ಕರ್ನಾಟಕ ಬಾಕ್ಸ್ ಆಫೀಸ್ನಲ್ಲಿ ಸಿನಿಮಾ ಇದೀಗ ಒಂದೊಳ್ಳೆ ಕಲೆಕ್ಷನ್ ಅನ್ನು ಮಾಡ್ತಾ ಇತ್ತು. 2 ಕೋಟಿ ಪ್ಲಸ್ ಕಲೆಕ್ಷನ್ ಅನ್ನು ಇದೀಗ ಈ ಸಿನಿಮಾವು ಕರ್ನಾಟಕದಲ್ಲಿ ಮಾಡಿಕೊಂಡಿದೆ. ಚಿತ್ರವು ಇದೀಗ ಒಟ್ಟಾಗಿ ವಿಶ್ವದಾದ್ಯಂತ ಬಾಕ್ಸ್ ಆಫೀಸ್ನಿಂದ 70 ಕೋಟಿ ಪ್ಲಸ್ ಕಲೆಕ್ಷನ್ ಅನ್ನು ಮಾಡುವ ಮೂಲಕ ಒಂದೊಳ್ಳೆ ಕಲೆಕ್ಷನ್ ಅನ್ನು ಕೂಡ ಈ ಚಿತ್ರವು ಪಡೆದುಕೊಂಡಿದೆ. ಇನ್ನು ಈ ಸಿನಿಮಾದೊಂದಿಗೆ ಥಿಯೇಟರ್ಗೆ ರಿಲೀಸ್ ಆಗಿರುವ ಆವೇಶಂ ಎನ್ನುವ ಸಿನಿಮಾ ಕೂಡ ಒಂದು ದೊಡ್ಡ ಮಟ್ಟಿನ ಕಲೆಕ್ಷನ್ ಅನ್ನು ಥಿಯೇಟರ್ಗಳಲ್ಲಿ ಮಾಡಿಕೊಂಡಿದ್ದು, ಈಗಾಗಲೇ ಸಿನಿಮಾವು 100 ಕೋಟಿ ಪ್ಲಸ್ ಕಲೆಕ್ಷನ್ ಅನ್ನು ಬಾಕ್ಸ್ ಆಫೀಸಿನಲ್ಲಿ ಮಾಡಿಕೊಂಡಿದೆ. ಇದೀಗ ಈ ಸಿನಿಮಾದ ಥಿಯೇಟರ್ ಅಂತ್ಯ ಮಾಡುವ ವೇಳೆಗೆ 120ರಿಂದ 130 ಕೋಟಿಯ ಒಳಗೆ ಕಲೆಕ್ಷನ್ ಮಾಡುವ ಚಾನ್ಸಸ್ ಕೂಡ ಸದ್ಯಕ್ಕೆ ಇದೀಗ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಇವಿಷ್ಟು ಇಂದಿನ ಸಿನಿಮಾ ಸುದ್ದಿಗಳು. ಇಂತಹ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ಚಾನೆಲ್ ಅನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡುವ ಮೂಲಕ ಸಪೋರ್ಟ್ ಅನ್ನು ಕೂಡ ಮಾಡಿ. ವಾಟ್ಸ್ಆಪ್ ಚಾನೆಲ್ಗೆ ಸೇರಲು ಕೆಳಗೆ ಡಿಸ್ಕ್ರಿಪ್ಷನ್ ನಲ್ಲಿರುವ ಲಿಂಕ್ ಅನ್ನು ಪ್ರೆಸ್ ಮಾಡಿ ಜಾಯಿನ್ ಕೂಡ ಆಗಿ.